ಕೇವಲ 10 ನಿಮಿಷದಲ್ಲಿ ಮೊಟ್ಟೆ ಬಿರಿಯಾನಿ ಮಾಡುವ ವಿಧಾನ ಕೊನೆಯವರೆಗೂ ನೋಡಿ ಆನಂದಿಸಿ. ತಟ್ಟೆಯಲ್ಲಿ ಸಣ್ಣ ಸಣ್ಣದಾಗಿ ಈರುಳ್ಳಿ ಮತ್ತು ಟೊಮಾಟೊ, ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು ಪ್ಲೇಟ್ನಲ್ಲಿ ಬಿರಿಯಾನಿ ಎಲೆ, ಲವಂಗ, ಸಣ್ಣ ಚಕ್ಕೆ, ಏಲಕ್ಕಿ, ಶುಂಠಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಸಣ್ಣ ಕಟ್ ಮಾಡಿ ಇಟ್ಕೊಳ್ಳಿ. ಮತ್ತೊಂದು ಬೌಲ್ನಲ್ಲಿ ಬೇಯಿಸಿರುವ 3 ಮೊಟ್ಟೆಗಳನ್ನು ತಗೊಂಡು ಇಟ್ಟಿರಿ. ಸ್ವಲ್ಪ ಅರಿಶಿನ ಪುಡಿ, ಗರಂ ಮಸಾಲ. ಪಾತ್ರೆಯಲ್ಲಿ 2 ಕಪ್ ಲೋಟದಷ್ಟು ಅಕ್ಕಿಯನ್ನು ತೊಳೆದಿಟ್ಕೊಳ್ಳಿ. ನಾವು ಕುಕ್ಕರ್ನಲ್ಲಿ ಮಾಡ್ತಿರೋದ್ರಿಂದ 2 ಸ್ಪೂನ್ ಅಡುಗೆ ಎಣ್ಣೆ ಹಾಕೊಳ್ಳಿ. ಬೇಯಿಸಿರೋ ಮೊಟ್ಟೆಯನ್ನು ಚಾಕು ತಗೊಂಡು ಅದರ ಮೇಲೆ ಗೀಟಿ ಎಳಿಬೇಕು. ಯಾಕೆ ಈ ಥರ ಗೀಟಿ ಎಳಿತಾರೆ ಅಂದರೆ ಮೊಟ್ಟೆ ಒಳಗೆ ಮಸಾಲ ಹೋಗಿ ಚೆನ್ನಾಗಿ ಬೇಯಲಿ ಅಂತ ಈ ಥರ ಗೆರೆ ಎಳಿಬೇಕು. ನೀವು ಎಳೀರಿ, ಚೆನ್ನಾಗಿ ಬೇಯುತ್ತೆ. ಕುಕ್ಕರ್ನಲ್ಲಿ ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಅರಿಶಿನ ಪುಡಿ ಹಾಕಿ ಬೇಯಿಸಿ ಮತ್ತು ಗಿರಿ ಎಳೆದು ಇಟ್ಕೊಂಡಿರೋ ಮೊಟ್ಟೆಯನ್ನು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ. ಅರಿಶಿನ ಪುಡಿಯಲ್ಲಿ ಮತ್ತು ಎಣ್ಣೆಯಲ್ಲಿ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಮೊದಲಿಗೆ ಕಟ್ ಮಾಡಿರುವಂಥ ಹಸಿಮೆಣಸಿನಕಾಯಿ ಹಾಕಿ ಫಸ್ಟು ಅದೇ ಕುಕ್ಕರ್ನಲ್ಲಿರುವಂಥ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಡೀಪಾಗಿ. ಹಸಿಮೆಣಸಿನಕಾಯಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಬಿರಿಯಾನಿ ಎಲೆಯನ್ನು ಹಾಕಿ ಮತ್ತು ಅದು ಏಲಕ್ಕಿ, ಲವಂಗ ಇತ್ತಲ್ಲ ಅದು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕಿ ಸ್ವಲ್ಪ 1 ನಿಮಿಷ ಫ್ರೈ ಮಾಡಿ ಚೆನ್ನಾಗಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟಮಾಟೆ ಹಣ್ಣು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. 2 ಸ್ಪೂನ್ ಖಾರದ ಪುಡಿ ಹಾಕಿವಿ. ನಿಮಗೆ ಯಾವ ಥರ ಖಾರ ಬೇಕೋ ಆ ಥರ ನೋಡಿ ಸ್ವಲ್ಪ ಖಾರ ಪುಡಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಅದನ್ನು ಫ್ರೈ ಮಾಡಿ ಚೆನ್ನಾಗಿ. ಎಲ್ಲ ಖಾರ ಪುಡಿ ಎಲ್ಲ ಹಾಕಿವಲ್ಲ, ಚೆನ್ನಾಗಿ ಇದು ಮಿಕ್ಸ್ ಆಗಲಿ ಅಂತ ನೀರು ಹಾಕಿದ್ದು. ಆದಮೇಲೆ ಫಸ್ಟಿಗೆ ಗರಂ ಮಸಾಲ ಹಾಕಿದ್ವಲ್ಲ, ಅರಿಶಿನ ಪುಡಿ, ಗರಂ ಮಸಾಲ ಅದರಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅಕ್ಕಿ 2 ಕಪ್ ಅಕ್ಕಿ ಹಾಕಿ ತೊಳೆದಿಟ್ಕೊಂಡಿದ್ವಲ್ಲ ಅಕ್ಕಿ ಇದರಾಗೆ ಹಾಕಿ. ಅಕ್ಕಿ ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 2 ಕಪ್ ಅಕ್ಕಿಗೆ 4 ಲೋಟದಷ್ಟು ನೀರು ಹಾಕಿದ ಮೇಲೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ. ಲಿಂಬೆಹಣ್ಣು ಇದ್ದರೆ ಒಂದು ಅರ್ಧ ಲಿಂಬೆಹಣ್ಣು ಹಾಕಿ. ಲಿಂಬೆಹಣ್ಣು ಹಾಕಿದ ಮೇಲೆ ಈ ಥರ ಕುದಿಯಕ್ಕೆ ಬಿಟ್ಟಾದಮೇಲೆ ಮೊದಲಿಗೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ 3 ಮೊಟ್ಟೆ, ಆ 3 ಮೊಟ್ಟೆಯನ್ನು ಇದ್ರಾಗ ಲಾಸ್ಟಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಏನು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಮಿಕ್ಸ್ ಮಾಡಾದಮೇಲೆ ಕುಕ್ಕರ್ ಮುಚ್ಚಳಕ್ಕೆ ಮುಚ್ಚಿ ಒಂದೇ ಒಂದು ವಿಸಲ್ ಆದಮೇಲೆ ಈ ಥರ ತೆಗೀರಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಓಪನ್ ಮಾಡಿದ್ಮೇಲೆ ಈ ಥರ ಸೈಡಿಂದ ತೆಗೀರಿ, ಇಲ್ಲಾಂದರೆ ಮೊಟ್ಟೆ ಒಡೆದು ಹೋಗ್ಬಿಡುತ್ತೆ. ನೋಡಿ ಸಿಂಪಲ್ಲಾಗಿ ಯಾವ ಥರ ಮಾಡಿದ್ವಿ ಅಂತ. ಈಸಿಯಾಗಿ ಎಲ್ಲರ ಮನೇಲಿ ಈ ಥರ ಮಾಡಿ ತಿನ್ಬೋದು. ಸಿಂಪಲ್ಲಾಗಿರೋ ಈ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.